ಇವತ್ತು ನಾನು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಮುಳ್ಳೂರು ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಸುಮಾರು ವರ್ಷಗಳಿಂದಲೂ ಕೂಡ ಅಷ್ಟೇ ಮೂಲಭೂತ ಸೌಕರ್ಯಗಳಿಲ್ಲದೆ ಗ್ರಾಮದ ಜನರು ಪರದಾಡ್ತಿದ್ದಾರೆ. ಕುಡಿಯೋ ನೀರಿನ ಸಂಸ್ಕರಣಾ ಘಟಕವನ್ನು ಮಾಡಿ 8 ವರ್ಷ ಆಯಿತು, ಇದ್ದೂ ಕೂಡ ಅಷ್ಟೇ ಉದ್ಘಾಟನೆ ಮಾಡಿಲ್ಲ. ಇದರ ಜೊತೆಗೆ ಮೂಲಭೂತ ಸೌಕರ್ಯಗಳು ಕೂಡ ಅಷ್ಟೇ ಕಲ್ಪಿಸುವಲ್ಲಿ ಸರ್ಕಾರ ವಿಫಲ ಆಗಿದೆ ಅನ್ನುವಂಥ ಒಂದು ಆರೋಪವನ್ನು ಊರಿನ ಗ್ರಾಮಸ್ಥರು ಮಾಡ್ತಿದ್ದಾರೆ. ಖುದ್ದು ನನ್ನ ಜೊತೆ ಮಾತನಾಡೋದಕ್ಕೆ ಮುಳ್ಳೂರು ಗ್ರಾಮದ ಜನರಿಗೆ ಇದ್ದಾರೆ, ಅವ್ರನ್ನೂ ಕೂಡ ಅಷ್ಟೇ ಕೇಳ್ತೀನಿ. ಏನೆಲ್ಲ ರೀತಿಯಂಥ ಸಮಸ್ಯೆಗಳನ್ನು ಇವರು ಎದುರಿಸ್ತಿದ್ದಾರೆ, ಜನಪ್ರತಿನಿಧಿಗಳು ಯಾವ ರೀತಿಯಾದಂಥ ಒಂದು ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅನ್ನೋಂಥದ್ರ ಬಗ್ಗೆ. ಮೇಡಮ್, ಸುಮಾರು ವರ್ಷಗಳಿಂದಲೂ ಕೂಡ ಅಷ್ಟೇ ಕುಡಿಯೋ ನೀರಿನ ಸಂಸ್ಕರಣಾ ಘಟಕವನ್ನು ಮಾಡಿದರೆ ಉದ್ಘಾಟನೆ ಮಾಡಿಲ್ಲ. ಚರಂಡಿಗಳ ದುಸ್ಥಿತಿ ಕಾಣ್ತಾ ಇದೆ, ಊರಿಗೆ ಮೂಲಭೂತ ಸೌಕರ್ಯಗಳಿಲ್ಲ. ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಯಾಕೆ ಇದನ್ನು ಪರಿಹಾರ ಹುಡುಕುವಂಥ ಕೆಲಸ ಜನಪ್ರತಿನಿಧಿಗಳು ಮಾಡ್ತಿಲ್ಲ? ಜನಪ್ರತಿನಿಧಿಗಳು ಸರ್ ಆಲ್ಮೋಸ್ಟ್ ನೀವು ಬಂದಾಗ ನೋಡಿರ್ಬೋದು ಅದರ ವ್ಯವಸ್ಥೆ ಹೇಗಿದೆ ಅಂತ. ಸೊ ನಾವು ಪ್ರತಿದಿನ ಅನುಭವಿಸ್ತಾ ಇದ್ದೀವಿ. ರೋಡ್ಗೆ ಇವಾಗ ನೀವು ಬರಬೇಕಾದ್ರೆ ಅದ್ರ ವ್ಯವಸ್ಥೆ ಏನಾಗಿದೆ ಅಂತ ನಿಮಗೆ ಗೊತ್ತಿದೆ. ಆಲ್ಮೋಸ್ಟ್ ಇಲ್ಲಿ ವಯಸ್ಸಾದಂಥವ್ರು ಎಲ್ಲ ಹಳ್ಳಿಗಳಲ್ಲೂ ವಯಸ್ಸಾದಂಥ ಪ್ರಾಮುಖ್ಯತೆ ಇದ್ದೇ ಇರುತ್ತೆ. ಅದ್ರ ವಯಸ್ಸಾದವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ತುಂಬ ಕಷ್ಟ ಇದೆ. ಈಗ ಅರ್ಜೆಂಟು ಕೆಲ್ಸಕ್ಕೆ ಹೋಗಬೇಕು ಹುಡುಗರು ಅಂದರೆ ಎಮರ್ಜೆನ್ಸಿ ಹೋಗ್ತಾರೆ. ಎಷ್ಟೋ ಸಲ ಆಕ್ಸಿಡೆಂಟ್ ಆಗಿದೆ. ಬಟ್ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಮೇನು ಆಸ್ಪತ್ರೆಗಳೇ ಆಗಲಿ ಅಥವಾ ಏನೇ ವ್ಯವಸ್ಥೆ ಇಲ್ಲವೇ ಇಲ್ಲ ಇಲ್ಲಿ. ಆದರೆ ಹುಡುಗರು ಅವ್ರ ದುಡುಕುತನದಿಂದ ಎಷ್ಟೋ ಆಕ್ಸಿಡೆಂಟ್ ಆಗುತ್ತೆ. ಪಾಪ ಅವ್ರ ಫ್ಯಾಮಿಲಿಗೆ ಪ್ರಾಬ್ಲಮ್ಸ್ ಆಗುತ್ತೆ. ಮಕ್ಕಳು ಸಣ್ಣ ಪುಟ್ಟ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ನೈಟ್ ಎಲ್ಲ ಕರ್ಕೊಂಡು ಹೋಗ್ಬೇಕು. ಅದ್ರದ್ದು ತುಂಬ ಸಮಸ್ಯೆಗಳಿವೆ. ಆದರೆ ರಾಜಕೀಯ ವ್ಯಕ್ತಿಗಳು ಬರ್ತಾರೆ ಹೋಗ್ತಾರೆ, ಅವರೇ ಹೇಳ್ತಾರೆ, ಸ್ಟೇಜ್ ಮೇಲೆ ಹೇಳ್ತಾರೆ ಇದು ಇನ್ನೂ ಅಭಿವೃದ್ಧಿ ಆಗಿಲ್ಲ. ಸಿಟಿಗಳೆಲ್ಲ ನೋಡಿ ಕ್ರಾಸ್ ಅಲ್ಲಿ ಹೋಗ್ತಾ ಇರ್ತಾರೆ, ಅದ್ರಲ್ಲಿ ಯಾವುದೇ ಥರ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆ ದಿನ ಮಾತ್ರ ಬಂದು ಹೇಳ್ತಾರೆ ಹೊರತು ಮಾರನೇ ದಿನ ಮರ್ತೇ ಹೋಗುತ್ತೆ. ಮುಳ್ಳೂರು ಅನ್ನೋದು ಗ್ರಾಮ ಇದೆ ಅನ್ನೋದೇ ಮರ್ತೇ ಹೋಗಿರ್ತಾರೆ. ನೀರಿನ ಕುಡಿಯೋ ಘಟಕನೂ 8 ವರ್ಷದ ಹಿಂದೆ ಮಾಡಿದ್ದಾರೆ, ಇನ್ನೂ ಓಪನ್ ಆಗಿಲ್ಲ. ಅದು ತುಂಬ ಸಮಸ್ಯೆಗಳಿದೆ, ಆದರೆ ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಎಷ್ಟೋ ಹಳ್ಳಿಗಳು ಉದ್ಧಾರ ಆಗಿದೆ, ಆದರೆ ಇದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಸಣ್ಣ ಮಕ್ಕಳಿಂದ ವಯಸ್ಸಾದವ್ರಿಗೂ ತುಂಬ ತೊಂದರೆಗಳನ್ನ ಆಗ್ತಾ ಇದೆ. ಬಟ್ ನ್ಯೂಸ್ ಚಾನಲಿಂದ ನಮ್ಮ ಗ್ರಾಮಕ್ಕೆ ಹೆಲ್ಪ್ ಆಗ್ಬೋದು. ತುಂಬ ಕಷ್ಟ ಆಗ್ತಾ ಇದೆ. ಒಟ್ಟಿನಲ್ಲಿ ಎಲ್ಲ ಇದರಿಂದ ನಮಗೆ ಹೆಲ್ಪ್ ಮಾಡಿದ್ರೆ ತುಂಬ ಉಪಯುಕ್ತ ಆಗುತ್ತೆ. CM ಸಿದ್ದರಾಮಯ್ಯವರ ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲೇ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಹೇಳ್ತೀರಾ? ಎಷ್ಟರ ಮಟ್ಟಿಗೆ ಅಂದರೆ ಸರ್, ಇದು ಅಭಿವೃದ್ಧಿ ಆಗೋಂಥ ಊರುಗಳಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಆದರೆ ನಮ್ಮ ಮುಳ್ಳೂರಿನ ಊರುಗಳಲ್ಲಿ ಅಕ್ಕಪಕ್ಕದ ಒಳ್ಳೊಳ್ಳೆ ಪಂಚಾಯತಿ ಒಳಗಡೆ ಪಂಚಾಯತಿ ವ್ಯಾಪ್ತಿಲಿ ಯಾವುದೇ ಥರದ ಕೆಲಸಗಳು ಆಗಿಲ್ಲ. ಸ್ವಲ್ಪ ಕೆಲಸಗಳು ತುಂಡಾಗಿದೆ. ಆದ್ರೆ MLA ಅವ್ರಿಗೆ ಗಮನಕ್ಕೆ ತರ್ತಾ ಇದ್ದೀವಿ. MLA ಅವ್ರು ಏನಾಗ್ತಾರೆ, ಆಯಿತು ಮಾಡ್ತೀವಿ, ಈಗ ಏನೇನು ಆಗ್ತೀವಿ. ಮೊನ್ನೆ ಹೋಗಿದ್ದೀನಿ ನಾನು MLA ಅವ್ರ ಮುಂದಕ್ಕೆ ದಂಡಕ್ಕೆ. ಅವ್ರು ಏನು ಹೇಳಿದ್ರು, ಆಗುತ್ತಾ ಇದೆ, ರೋಡ್ ರಸ್ತೆ ಎಸ್ಟಿಮೇಟ್ ಆಗ್ತಾಯಿದೆ, ಆಗ್ತದ, ಇನ್ನೂ ಸ್ವಲ್ಪ ದಿವಸ ಕಾಯಿದೆ ಅಂತ ಹೇಳಿದ್ದಾರೆ. ಕಾದು ನೋಡೋಣ. MLA ಅವರು ತುಂಬ ಒಳ್ಳೆ ಥರ ಮಾಡ್ತಾರಂತ ನಾವು ನೆಮ್ಕ ಇದ್ದೀವಿ ಗ್ರಾಮದವರು. ಮುಂದೆ ಏನು ಮಾಡ್ತಾರಂತ ನಮ್ಗೆ ಗೊತ್ತಿಲ್ಲ ಸರ್. 8 ವರ್ಷ ಆಯಿತು. ಆ್ಯಕ್ಚುಲಿ ಕಪಿಲ ನದಿ ಪಕ್ಕದಲ್ಲಿ ಹರಿತೋರಿದ್ರೆ ನೀರಿಗೇನು ಸಮಸ್ಯೆ ಇಲ್ಲ, ಆದರೆ ಕುಡಿಯೋ ನೀರಿಗೆ ಸಮಸ್ಯೆ ಇದೆ. 8 ವರ್ಷ ಆಯಿತು ಒಂದು ಸಂಸ್ಕರಣಾ ಘಟಕ ಅಂತ ಕುಡಿಯೋ ನೀರಿಗೆ ಅಂತ ಮಾಡಿ, ಯಾಕೆ ಉದ್ಘಾಟನೆ ಆಗಿಲ್ಲ ಅಂತ? ಯಾಕೆ ಉದ್ಘಾಟನೆ ಆಗಿಲ್ಲ ಅಂದರೆ ಅವರು ಮಾಡೋ ಕೆಲಸಗಳು ಸರಿಯಾಗಿ ಮಾಡ್ತಾಯಿಲ್ಲ ಸರ್. ಸರ್ಕಾರದಿಂದ ಆದೇಶ ಆಗಿದ್ರೂ ಇಲ್ಲಿ ನಮ್ಮ ಮುಳ್ಳೂರಲ್ಲಿ ಕೆಲಸಗಳು ಯಾವುದೂ ಆಯ್ತಾ ಇಲ್ಲ. ಪ್ರತಿಯೊಂದು ನೀರಿನ ಘಟಕ ಆಗಲಿ ಯಾವುದೇ ಆಗಲಿ, ಮತ್ತು ರೋಡ್ ಸಮಸ್ಯೆಗಳಾಗಲಿ, ಮತ್ತು ಇದು ಸುಮಾರು ವರ್ಷದಿಂದ ಇದು ಆಗಿದೆ. ಇವತ್ತು ನಾವು ಮುಳ್ಳೂರಿಗೆ ಬರಬೇಕಾದ್ರೆ ಟೈಮಿಂಗ್ಸ್ ಇದೆ, ಒಂದೊಂದು ಬಸ್ಗಳು ಟೈಮಿಂಗ್ಸ್ ಇದೆ, ಒಂದೇ 2 ಟೈಮ್ ಇದೆ ಅಷ್ಟೇ. ಮತ್ತು ಆಟೋ ಕರಿಬೇಕಾದ್ರೆ ಯಾರೇ ಆಗಲಿ, ಒಬ್ಬ ಲೇಡೀಸೇ ಆಗಲಿ, ನಮ್ಮ ಜೆಂಟ್ಸೇ ಆಗಲಿ, ಯಾವುದೇ ಆಟೋ ಕರಿಗೆ 200 ರೂಪಾಯಿ ಕೇಳ್ತಾರೆ. ನೈಟ್ ಆದರೆ 300 ರೂಪಾಯಿ ಕೇಳ್ತಾರೆ. ಯಾಕೆ 200 ರೂಪಾಯಿ ಕೊಡಬೇಕು ಮುಳ್ಳೂರಿಂದ ನಂಜನಗೂಡಿಗೆ. ಮತ್ತು ಆ ರೋಡ್ ನೋಡ್ಬಿಟ್ಟು ಅವ್ರ ಆಟೋದವರು ಡಿಮ್ಯಾಂಡ್ ಇದೆ, ಆಯಿತಾ. ಅದರಿಂದ ನಮಗೆ ಬಸ್ ವ್ಯವಸ್ಥೆ ಇಲ್ಲ. ಮತ್ತು ಅದು ಬಸ್ಸು ಶಾಸಕರು ಯಾರು ಇಲ್ಲಿ? ಶಾಸಕರು ದರ್ಶನ್ ಅವರು. ಶಾಸಕರ ಗಮನಕ್ಕಿದೆಯಾ ಊರಿನಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಿರುವಂಥದ್ರ ವಿಚಾರವಾಗಿ? ಆಗಿದೆ ಸರ್, ಅವ್ರ ಗಮನಕ್ಕೆಲ್ಲ ತಂದು ಎಲ್ಲ ಜನ ಎಲ್ಲ ಮಾತಾಡಿದ್ದಾರೆ. ಬಂದು ಅವರು ಹೇಳಿದ್ದಾರೆ, ಸ್ಟೇಜ್ ಮೇಲೆಲ್ಲ ಹೇಳಿದ್ದಾರೆ. ಹೇಳಿದ್ರು ಅದು ಕೆಲಸ ನಡೀತಾ ಇಲ್ಲ. ಅದು ಯಾಕಂತ ಗೊತ್ತಿಲ್ಲ. ಮತ್ತು ಡ್ರೈನ್ ಕೆಲಸಗಳಾಗ್ತಾ ಇಲ್ಲ, ಎಲ್ಲ ಬರೀ ಇದಾಗಿದೆ. ಅವ್ರು ಹೇಳ್ತಾ ಇದ್ರು ಸರ್, ಊರಲ್ಲಿ 1-2 ಸಮಸ್ಯೆ ಅಲ್ಲ, ಕುಡಿಯೋ ನೀರಿನ ಸಮಸ್ಯೆ, ಚರಂಡಿಗಳ ಸಮಸ್ಯೆ, ರಸ್ತೆಯ ಸಮಸ್ಯೆ, ಇಷ್ಟೆಲ್ಲ ಸಮಸ್ಯೆಗಳು ಕಣ್ಮುಂದೆ ಕಾಣ್ತಾ ಇದ್ರು. ಅಭಿವೃದ್ಧಿ ಮಾಡೋದಕ್ಕೆ ಯಾಕೆ ಹಿಂದೇಟ್ ಆಗ್ತಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಏನು ಪ್ರಾಬ್ಲಮ್ ನಾವು ಕೇಳೋಕ್ಕಾಗಲ್ಲ. ಯಾಕಂದ್ರೆ ನಮಗೆ ಸಮಸ್ಯೆ ಅವರೇ ಬಂದು ಹೋಗಿದ್ದಾರೆ. ಇಲ್ಲಿ ಒಂದು ರಸ್ತೆ ಉದ್ಘಾಟನೆ ಮಾಡಿ ಹೋದ್ರು, ಅದು ಆಯಿತು. ಅಂಬೇಡ್ಕರ್ ಇದಕ್ಕೂ ಬಂದರು, ಅದು ಆಯಿತು. ಹಾಲು ಆಗ್ತಿದೆ. ನಾವು ಮುಖ್ಯಮಂತ್ರಿ ಕೇಳಿದ್ದೀವಿ, ಅವ್ರ ಗಮನಕ್ಕೆ ತಂದಿದ್ದೀವಿ. ಅದು 1,75,00,000 ರೂಪಾಯಿಗ ಮಿಗ್ರಿಮೆಂಟ್ ಆಗಿದೆ. ಆದ್ರೆ ಅವರು ಬಿಲ್ ಪಾಸ್ ಮಾಡಿಲ್ಲ. ಬಿಲ್ ಪಾಸ್ ಮಾಡಿದ್ರೆ ನಾನು ಏನು ಮಾಡೋಕ್ಕಾಗುತ್ತೆ? ಬೇಕಂತೆ ಬಿಲ್ ಪಾಸ್ ಆಗೋದಕ್ಕೆ ಎಷ್ಟು ವರ್ಷ ಹೇಳಕ್ಕಲ್ಲ. ಅವ್ರು ಕೇಳ್ತೀವಿ ಸರ್, ಹಂಗಂದ್ರೆ ನೀವು ಒಂದು ಗ್ಯಾರಂಟಿ, ನಾನು ಅವರೇ ಗ್ಯಾರಂಟಿ ಕೊಟ್ಟು ಹೆಂಗ್ ಗ್ಯಾರಂಟಿ ಹೇಳೋದು ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ದಾರೆ. ಅವ್ರು ತಪ್ಪು ಅಂತ ಹೇಳ್ತಿಲ್ಲ. ಅನುದಾನ ದುಡ್ಡೆಲ್ಲ ಈ ಗ್ಯಾರಂಟಿ ಯೋಜನೆಗಳಿಗೆ ಹೋಗಿದೆ ಅಂತೀರಾ? ಗ್ಯಾರಂಟಿ ರುಚಿ ಅಂತ ನಾವು ಅದನ್ನೇ ಹೇಳೋಕ್ಕಾಗಲ್ಲ. ಅವ್ರು ಯಾವ್ದಕ್ಕೆ ಬಳಸ್ತಾರೆ ನಮಗೆ ಗೊತ್ತಿಲ್ಲ.
ನಮ್ಗೆ ಆಗ್ಬೇಕಾದ್ರೆ ಈ ಕಡೆ ಒಡೆಯ ಪೂರ್ವ ಕಡೆ ಒಳ್ಳಡಿಗೆ ಅದು ಹೋಗೋ ರಸ್ತೆ ಅರ್ಧಕ್ಕೆ ಕಟ್ಟು, ಈ ಕಡೆ ನೋಡಿದೆ ಇಲ್ಲಿ ನಮ್ಮ ನೀವು ಬಂದ್ರಲ್ಲ ಅಲ್ಲಿ ಅರ್ಧಕ್ಕೆ ಕಟ್ಟು. ಅದು ಸುಮಾರು ಕಾಲದಿಂದ ಆಗಿದೆ, ಎಲ್ಲ MLAಗಳು ಬಂದು ಹೋಗಿದ್ದಾರೆ. ನಾವು ಅವ್ರನ್ನೆಲ್ಲ ಹೆಸರು ಹೇಳೋದು ಬೇಡ, ಯಾಕಂದ್ರೆ ಸರ್ಕಾರ ಬೇರೆ ಸರ್ಕಾರ ಬರ್ತಾ ಹೋಯ್ತದ. ಆದರೆ ಸಮಸ್ಯೆ ಏನಾಗಿದೆ ಅಂದರೆ ನಮ್ಮ ಪ್ರಾಬ್ಲಮ್ಗಳು ನೀವು ತಾವು ಬಂದಿದ್ದೀರ, ನಮ್ಮಲ್ಲಿರೋ ಕುಂದುಕೊರತ್ಗಳು ನಿಮ್ಗೆ ಹೇಳಬೇಕು, ಹೇಳ್ತಾ ಇದ್ದೀವಿ. ಆದರೆ ಕೆಲವು ಇನ್ನೂ ರಸ್ತೆ ಮಸನಗಾಡಿಗೆ ಹೋಗೋ ರಸ್ತೆ ಎಲ್ಲ ಚರಂಡಿ ರೀತಿ ಆಗೋಗಿದೆ. ಮಸನ್ಗೆ ಹೋಗೋ ರಸ್ತೆ ಅದನ್ನು ಮಾಡ್ತೀವಿ ಅಂತ ಮಾಡಿದ್ರು ಒಂದಿಷ್ಟು ಗೂಡು ಕಟ್ಟಿಬಿಟ್ರು ಕೆಳಗಡೆ ಮಸನಗಾಡಿ. ಓಕೆ, ಅದಾಯಿತು, ಏನೋ ಮಳೆ ಬಿದ್ದಾಗ ಅಷ್ಟ ಆಯಿತು. ರಸ್ತೆ ಹದಗೆಟ್ಟೋಗಿದೆ, ಮಳೆ ಹೋದ್ರೆ ಕೊಚ್ಚೆ ನೀರು ಎಲ್ಲ ಗಲೀಜು ಮಾಡ್ತಾರೆ. ಆದರೆ ರಿಪೇರಿ ಮಾಡ್ಸೋಕ್ಕೆ ಯಾರು ಕಲ್ಲು ಯಾವ ಸರ್ಕಾರ ಬಂದು ಯಾವ MLA ಬಂದು ಏನೂ ಮಾಡೋಕ್ಕಾಗಲ್ಲ. ಈಗ ಚರಂಡಿ ಅಟ್ಲೀಸ್ಟ್ ಕ್ಲೀನ್ ಮಾಡಬೇಕಾಗಿರುತ್ತೆ, ಅದರ ಒಂದು ಜವಾಬ್ದಾರಿ ಗ್ರಾಮ ಪಂಚಾಯತಿಗೆ ಬರುತ್ತೆ. ಆ ಚರಂಡಿ ಕ್ಲೀನ್ ಮಾಡ್ತು ಅಂದರೆ ಅಟ್ಲೀಸ್ಟ್ ಸೊಳ್ಳೆಗಳ ಕಾಟದಿಂದ ತಪ್ಪಿಸ್ಕೊಳ್ಬೋದು, ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಬೋದು. ಈ ಚರಂಡಿಗಳು ಕ್ಲೀನ್ ಮಾಡಲ್ಲ ನಿಮ್ಮೂರಲ್ಲಿ, ಯಾಕೆ ಅಂತ? ಈ ನಮ್ಗೇನು ಗೊತ್ತಾ ಎಲ್ಲ MLAಗಳು ಮುಂತಾಗಿರೋರು ನಮ್ಗೆ ಗೊತ್ತಾಗಲ್ಲ. ಕೇಳ್ಬೇಕು ನೀವು. ನಾವೇನು ನಮ್ಗೆ ಅಂತ ಗೊತ್ತಾಗಲ್ಲ ಗೊತ್ತಾಗಲ್ಲ. ಸೊಳ್ಳೆ ಕಚ್ಚಿದ್ರು ಕಚ್ಚಿಸ್ಕೊಂಡಿರ್ತೀರ ಆರಾಮಾಗಿ. ಸೊಳ್ಳೆ ಕಚ್ಚಬೇಕು, ಏನು ಮಾಡೋಕ್ಕಾಗಲ್ಲ. ಏನೇನು ಸಮಸ್ಯೆ ಇದೆ ನಿಮ್ಮೂರಲ್ಲಿ ಹೋಗ್ಲಿ? ಏನೇ ಸಮಸ್ಯೆ ಇದ್ರೆ ರೋಡ್ ಸೈಡ್ ನಮ್ಗೆ ಸರಿ ಇಲ್ಲ. ನಾನು ಹೋಯ್ತಿದ್ದು ಬಿದ್ದುಬಿಟ್ಟು ಅದಿನ ಮೊಕಂಡಾಗಿ ಎಷ್ಟು ಸಲ ಬಿದ್ದಿದ್ದೀರಿ ರೋಡ್? 2 ಸಲ ಬಿದ್ದೀನಿ ಹೇಳಿ. ನಾನು ಗೇಟಿಂದ ಬರಾಗ ಬಿದ್ದುಬಿಟ್ಟು ನಾನೇ ಮೈ ಕೈನೆಲ್ಲ ಕಿತ್ಕೊಂಡಿದ್ದೀನಿ. ಇನ್ನೇನು ಮಾಡೋಕ್ಕಾದ್ದು ಹೇಳಿ. ನೋಡಿ ಸರ್, ಅವ್ರು ಹೇಳ್ತಾ ಇದ್ರು ಈ ರೋಡ್ಗಳು ಹೆಂಗಿದೆ ಅಂತ, ನಡ್ಕೊಂಡು ಹೋದ್ರೂ ಕೂಡ ಅಷ್ಟೇ ಬಿದ್ದೋಗ್ತಾ ಇದೀವಿ, ಆ ಮಟ್ಟಕ್ಕೆ ರೋಡ್ಗಳು ಅಧ್ವಾನ ಆಗೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಅದೇ ಸರ್, ಇವಾಗ ಬಸ್ ಸ್ಟ್ಯಾಂಡ್ ಮೇನ್ ರೋಡಲ್ಲಿ ಬಸ್ ಸ್ಟ್ಯಾಂಡ್ ನೀರು ನುಗ್ತದ. ಪುನಃ ಸಮಸ್ಯೆ ಸುಮಾರು ಐತೆ ಇಲ್ಲಿ ಮುಳ್ಳೂರು ಗ್ರಾಮದಲ್ಲಿ. ಅದಕ್ಕೆ MLA ಅವರೇ ತಕ್ಷಣ ಶೀಘ್ರಲ್ಲೇ ಹೋಗಿ ಹಳ್ಳಿಗಳು ಭೇಟಿ ಮಾಡಕ್ಕೆ ಹೇಳಿ. ಇಷ್ಟೇ ಬರಲ್ಲ. ಯಾವತ್ತು MLA ಬಂದಿದಾರ? ಓಟ್ ಕೇಳಕ್ ಬಂದಿರೋದು ಲಾಸ್ಟ್ ಅಥವಾ ಏನು? ಬಂದು ಹೋಗಿದ್ದಾರೆ. ಸ್ವಲ್ಪ ಎಲೆಕ್ಷನ್ ಬಂದಾಗ ಗ್ಯಾಪ್ತಾ ಇತ್ತು ಅವ್ರಿಗೆ. ಕೇಳಬೇಕಾಗಿತ್ತು ಊರಿನ ಜನ ಎಲ್ಲ. ಸಮಸ್ಯೆನ ಬಗೆಹರ್ಸಕ್ಕೆ ಕೇಳಿ ಸರ್, ಅಷ್ಟೇ. ಏನು ಯಜಮಾನ್ರೆ, ಏನು ಹೇಳ್ತೀರಿ ನಿಮ್ಮ MLA ಸಾಹೇಬರಿಗೆ? ಇವರೆಲ್ಲ ಹೇಳಿದ್ರಲ್ಲ ಸರ್, ಅದೇ ರೀತಿ ಮಾಡ್ಕೊಂಡು ಹೋಗಿ, ನಾವು ಬೇರೆ ಹೇಳೋದೇನೆ ಎಲ್ಲ ನಮ್ದು. ಹೇಳ್ಬೇಕು, ಈಗ ನೀವು ಕಣ್ಣಾರೆ ಸಮಸ್ಯೆ ಕಾಣ್ತಾ ಇರುವಂತವ್ರು. ಚರಂಡಿಗಳೆಲ್ಲ ದಿಕ್ಕಪ್ಪಲಕ್ಕೆ ಬಂದು ಅವೆಲ್ಲ ನೋಡಿದ್ರಲ್ಲ. ಇಲ್ಲಿಂದ ಅಲ್ಲಿ ಗಂಟ ಸುಮಾರು ಅಂಬೇಡ್ಕರ್ ಭವನ್ ಗಂಟು ಅದೆಲ್ಲ ಜಾಗ ಪೂರ ಚೆನ್ನಾಗದಲ್ಲ, ಆ ಥರ ಅದಲ್ಲ. ಅದನ್ನೆಲ್ಲ ರಿಪೇರಿ ಮಾಡಿಸ್ಕೊಂಡು MLA ಅವರು ಬರ್ತಾರ, ಹೋಯ್ತಾರ. ಒಂದು ಪಂಪ್ ಸೆನ್ ಇಟ್ರೆ ಬರ್ತಾರ, ಹೂನಾರ ಹಾಕಿಸ್ಕೊತಾರ, ವಾದ್ಯ ಮಾಡಿಸ್ಕೊತಾರ, ಏನೋ ನಾಲ್ಕು ಮಾತು ಬಿಟ್ಟು ಕಡ್ದೊಯ್ತಾರೆ. ಇಷ್ಟೇ ನಮ್ಮೂರು ಸಮಾಜ. ಅವ್ರು ಹೇಳ್ತಾ ಇದ್ರು ಸರ್, ಈಗ ಏನಾದರೂ ಊರಿನಲ್ಲಿ ಕಾರ್ಯಕ್ರಮ ಇದ್ರೆ MLA ಬರ್ತಾರಂತೆ, ಗ್ರ್ಯಾಂಡಾಗಿ ಒಂದು ಹೂವಿನಾರ ಹಾಕ್ಸ್ಕೊತಾರೆ, ಆಶ್ವಾಸನೆ ಕೊಡ್ತಾರೆ, ಹೋಗ್ತಾರೆ. ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ ಅಂತೇಳಿ. ಸರ್, ಅಭಿವೃದ್ಧಿ ಆಗೋಕ್ಕೆ ಇಲ್ಲಿ ನಂಜನಗೂಡಲ್ಲಿ ಅನುದಾನ ಅನ್ನೋದೇ ಕುಟಿತ ಆಗ್ಬಿಟ್ಟಿದೆ ನಮಗೆ. ಇಲ್ಲಿ ಮೇಲ್ಮಟ್ಟದಲ್ಲಿ ಯಾರ್ಯಾರು ಈಗ ಪಾಪ ಇವರು ಯುವ ಶಾಸಕರಿಗೆ ಇವರು ಹೆಚ್ಚು ಅನುದಾನಗಳನ್ನ ಕೊಟ್ಟರೆ ಇವರು ಮಾಡ್ಲಿಕ್ಕೆ ಸರಿಯಾಗುತ್ತೆ. ಇವರು ಹುಮ್ಮಸ್ಸಲ್ಲಿದ್ದಾರೆ ಶಾಸಕರು, ಮಾಡಲಿಕ್ಕೆ ಅನುದಾನಗಳೇ ಬಿಡುಗಡೆ ಮಾಡ್ತಾ ಇಲ್ಲ. ಹಾಗಾಗಿ ಅವರು ಏನು ಮಾಡೋಕ್ಕೆ ಆಗ್ತಾಯಿಲ್ಲ, ಪ್ರೆಷರ್ ಆಗ್ತಾ ಇದ್ದಾರೆ. ಸುಮಾರು ನಮ್ಮ ಗ್ರಾಮಸ್ಥರೆಲ್ಲ ಸುಮಾರು ಹಲವು ಬಾರಿ ಹೋಗಿ ಅವ್ರಿಗೆ ಮನವಿ ಮಾಡಿದ್ದಾರೆ. ಅವರು ಹೋಗಿ ಆ ಮನವಿನ ತಗೊಂಡೋಗಿ ಮೇಲ್ಮಟ್ಟದಲ್ಲಿ ಅವರು ಚರ್ಚೆ ಮಾಡಿದ್ದಾರೆ. ಆದರೂ ಕೂಡ ಅನುದಾನ ಅನ್ನೋದನ್ನು ಈ ಕಡೆ ಕೊಡ್ತಾ ಇಲ್ಲ. ಈಗ ನೋಡಿ, ನಮ್ಮ ವರ್ಣಕ್ಷೇತ್ರದಲ್ಲಿ ಚೆನ್ನಾಗಿದೆ ಡಾಂಬರ್, ಅದರ ಮೇಲೇ ಅರ್ಧ ಅಡಿ ಮುಕ್ಕಾಲು ಅಡಿ ಡಾಂಬರ್ ಆಗ್ತಾ ಇದ್ದಾರೆ ವರ್ಣಕ್ಷೇತ್ರದಲ್ಲಿ. ಆದರೆ ನಂಜನಗೂಡ ವಿಧಾನಸಭಾ ಕ್ಷೇತ್ರದಲ್ಲಿ ಅದ್ಯಾವುದು ಆಗ್ತಾ ಇಲ್ಲ ಅದು. ಹಾಗಾಗಿ ಇದನ್ನ ರಾಜ್ಯ ಮಟ್ಟದಲ್ಲೇ ಮಾತಾಡಬೇಕು. ಇದನ್ನ ಅಂದ್ರೆ CM ಅವರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ, ಬೇರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಲ್ಲ ಅಂತ ಆಗ್ತಾ ಇಲ್ಲ ಸರ್. CM ಕ್ಷೇತ್ರದ ಇವಾಗಲೂ ನೋಡಿ, ಪಕ್ಕದಲ್ಲಿ ಗಿಕಳಿ ಉಂಡಿ ಅಂತ ಇದೆ, ಅಲ್ಲಿ ರೋಡು ರಸ್ತೆ ಚೆನ್ನಾಗಿದೆ, ಅದ್ರ ಮೇಲೇನೆ ಅರ್ಧ ಅಡಿ ಡಾಂಬರ್ ಆಗ್ತಾ ಇದ್ದಾರೆ. ಇಲ್ಲಿ ಯಾಕೆ ಆಗ್ತಾ ಇಲ್ಲ ಅದು? ಅವ್ರು ಹೇಳ್ತಾ ಇದ್ದಿದ್ದು ಮಾತು, CM ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ, ಚೆನ್ನಾಗಿರೋ ರೋಡಲ್ಲಿ ಇನ್ನೂ ಅರ್ಧ ಅಡಿ ಎಕ್ಸ್ಟ್ರಾ ಡಾಂಬರ್ ಹಾಕ್ತಾರೆ, ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅಂತ. ಕಾರಣ ಏನು ಅಂತೀರಾ ಸರ್? ಈಗ ಅದು ವರ್ಣ ಕ್ಷೇತ್ರ, ಸಿದ್ದರಾಮಯ್ಯ ಕ್ಷೇತ್ರ. ಅದರಿಂದ ಸ್ವಂತ ತಮ್ಮ ಮಗನ್ನ ನೆಕ್ಸ್ಟ್ ಅಲ್ಲಿಗೆ ನಿಲ್ಸ್ಕೊಳ್ಳೋಕ್ಕೋಸ್ಕರ ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಸರ್. ನೆನ್ನೆ ಹೋಗಿದ್ದು ಕುಪ್ಪೆಗಾಲ್ಗೆ, ಕಾವಲಿ ಏರಿಗೂ ಡಾಂಬರ್ ರೋಡು ಸರ್. ಕಾವಲಿ ಏರಿಗೂ ಡಾಂಬರ್ ರೋಡ್ ಹಾಕಿದ್ದಾರೆ. ಆದರೆ ಅದೇ ನಮ್ಮ ಗೀಕೌಂಡಿ ಕ್ಷೇತ್ರ ವರ್ಣ ಕ್ಷೇತ್ರಕ್ಕೆ ಸೇರುತ್ತಾ, ಅಲ್ಲೂ ಡಾಂಬರ್ ರೋಡು. ಆದರೆ ಅಲ್ಲಿಂದ ಮುಂದ್ಗಡೆ ಬಂದರೆ ನಮ್ಮ ವರವಳ್ಳಿ ಪಂಚಾಯತಿ ಲಾಸ್ಟು ನಮ್ಮ ನಂಜನಗೂಡು ತಾಲೂಕಿಗೆ ದರ್ಶನ್ ಅವ್ರಿಗೆ ಬರುತ್ತೆ ಅದು ಸರ್. ಈಗ ನೋಡಿ, ನೀವು ಬಂದು ನೋಡಿದ್ರಲ್ಲ ರೋಡು ಅರ್ಧ ಅಡಿ ಗುಂಡಿ ಇದೆ ಸರ್. ಈಗ ಈ ಟೈಮಲ್ಲಿ ನಾವು ಬೈಕಲ್ಲಿ ಹೋಯ್ತು ಅಂದ್ರೆ ಈ ಮಳೆಗೂ ಅದಕ್ಕೂ ಗುಂಡಿ ಯಾವುದಾ ರೋಡ್ ಯಾವುದೋ ಅನ್ನೋದು ಗೊತ್ತೈತೆ ಇಲ್ಲ. ಸುಮಾರು ಜನ ಬಿದ್ದಿದ್ದಾರೆ ಸರ್, ಬಿದ್ದು ಆಕ್ಸಿಡೆಂಟ್ ಆಗಿವೆ. ನಾವೇ ಎತ್ಕೋ ಎಲ್ಲ ಸೇರಿಸಿದ್ವಿ ನಾವು ಸರ್. ನಾನು ಗ್ರಾಮ ಪಂಚಾಯತಿ ಮೆಂಬರೇ, ವರವಳ್ಳಿ ಪಂಚಾಯತಿ ಬರುತ್ತೆ ಸರ್ ನಮ್ಮದು. ನಾವು ಅಧ್ಯಕ್ಷರ ಲೆಟರ್ಲು ಕೊಟ್ಟಿದ್ದೀವಿ. ಗ್ರಾಮದಲ್ಲೆಲ್ಲ ಒಂದ್ಸತಿ ಗೇಟ್ ಹತ್ರ ಹೋಗಿ ತಡೆದು ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಸರ್. ಅವರ ಮುಳ್ಳೂರಲ್ಲೇ ಮೆಂಬರ? ಹೌದು ಸರ್. ಆಯಿತು. ಈಗ ಈ ಚರಂಡಿಗಳು ಕ್ಲೀನ್ ಮಾಡಿಲ್ಲ ಅಂತಲ್ಲ ನೀವು? ಸರ್, ಚರಂಡಿ ಕ್ಲೀನ್ ಮಾಡ್ತೀವಿ. ಆದ್ರೂ ಅಲ್ಲಿ ನಮ್ಮ ಪಂಚಾಯತಿಲಿ ಇರೋದೇ 3 ಸೀಟ್ ಮೆಂಬರ್ಸ್, ಇವರು ಸ್ಲೀಪರ್ಸ್. ನಮಗೆ 7 ಊರು ಸೇರುತ್ತೆ ಸರ್. ಇದು
ಏಳೂರ್ನು ಕ್ಲೀನ್ ಮಾಡ್ಬೇಕು ಪಾಪ ಅವರು. ಈಗ ಒಂದು ಸತಿ ಕ್ಲೀನ್ ಮಾಡಿದ್ರೆ 4-5 ತಿಂಗಳಾಗುತ್ತೆ. ಈಗ ಈ ಕ್ಲೀನ್ ಮಾಡ್ಬಿಟ್ಟು PDO-ದವ್ರಿಗೆ ಹೇಳಿ ಅಟ್ಲೀಸ್ಟ್. ನೋಡಿ ಸ್ವಾಮಿ, 3 ಜನ ಇದ್ದಾರೆ, 3 ಜನರಿಂದ 7 ಊರುಗಳನ್ನ ಕ್ಲೀನ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಬೇರೆಯವ್ರನ್ನ ಯಾರನ್ನಾದ್ರೂ ಒಂದು ಹೈಯರ್ ಆದರೂ ಮಾಡಿ, ಅಥವಾ ಬೇರೆಯವ್ರು ನೀವು ಯಾರಾದರೂ ದುಡ್ಡು ಕೊಟ್ಟಾದರೂ ಮಾಡಿಸಿ ಅಂತ ಕೇಳಿ. ಇನ್ನೊಂದು ಹೇಳ್ತೀನಿ ಸರ್, ಅದರಲ್ಲಿ ಇನ್ನೂ ಇಬ್ಬರು ಎಕ್ಸ್ಟ್ರಾ ಕರ್ಕೊಂಡಿದ್ದೀವಿ. ಅವ್ರಿಗೆ ಸಂಬಳ ಈಗ ಡೈಲಿ 400 ರೂಪಾಯಿ ಕೊಡ್ಬೇಕು ಅವ್ರಿಗೆ ಒಂದು ಬಂದರೆ. ಈಗ ಅವ್ರು ಕೊಡೋಕ್ಕೆ ಅಮೌಂಟ್ ಇಲ್ವಲ್ಲ ಸರ್ ನಮ್ಮ ಪಂಚಾಯತಿಲಿ ಕಲೆಕ್ಷನ್ ಮಾಡಬೇಕು, ಕಂದಾಯ ಕಲೆಕ್ಷನ್ ಮಾಡಿ ಕೊಡಬೇಕು ಅವ್ರಿಗೆ. ಈಗ ಯಾವುದೋ ಒಂದು ಮಾಡೋಕ್ಕೂ ನಮ್ಗೆ ಪಂಚಾಯತಿ ಕುಂಠಿತ ಆಗ್ಬಿಟ್ಟಿದೆ ಸರ್. ಈಗ ಅವ್ರು ಹೇಳ್ತಾ ಇದ್ರು ಪಂಚಾಯತಿಯಲ್ಲೂ ದುಡ್ಡಿಲ್ಲ, MLA ಅವ್ರ ಹತ್ರನೂ ದುಡ್ಡಿಲ್ಲ ಅಂತೇಳಿ. ಏನು ಹೇಳ್ತೀರಿ ಅಂತ ಸರ್? ಈಗ ಅಲ್ಲಿ ಪಂಚಾಯತಿಲಿ ಅಂದ್ರೆ ಒಂದು ಕೆಲಸನೇ ಮಾಡಲ್ಲ ಸರ್. ಏನು ಮಾಡಲ್ಲ. ಮೆಂಬರ್ಗೆ ಹೋಗಿದ್ರಿ ನೀವು ಪಂಚಾಯತಿಗೆ ಸಹ ಒಂದು ಮನೆ ಇದು ಮಾಡಕ್ಕೆ ಹೋಗಿದ್ದು. ಅವಾಗ ಏನಂತೀರ ಅಂದ್ರೆ ಮೆಂಬರ್ಗಳು ಕರ್ಕೊಂಡ್ಬಂದು ಏನೋದು ಅವ್ರ ಕೈ ಸೈನ್ ಮಾಡಿಸಿ ಏನೋದು, ತಿರ್ಯಾಕ PDO ಕೇಳಿದ್ರೆ ಅವ್ರ ಕಡೆ ಸೈನ್ ಮಾಡಿಸ್ಕೊಂಡ್ಬಂದು ಏನೋದು, ಇವ್ರುಗಳು ಕೇಳಿದ್ರೆ ಅವ್ನು ಬರ್ತಾನೆ ಇವ್ನು ಬರ್ತಾನೆ ಅನ್ನೋದು. ಈ ಥರ ಎಲ್ಲ ಆಯ್ತು ಸರ್. ಪಂಚಾಯತಿಲಿ ಒಂದು ಯಾವನೂ ಮಾಡಲ್ಲ ಬಡವ್ರಿಗಾಗ. ಒಂದೇ ಕರ್ಕೋರು ಮಾತ್ರ ಮಾಡೋದು. ತಿರ್ಯಾಕ ಒಂದು ಸೈನ್ ಮಾಡ್ಕೊಳ್ಳಿ ಅಂದ್ರೆ ಯಾರು ಮಾಡ್ಕೊಳ್ಳಲ್ಲ. MLA ಅವ್ರ ಬಗ್ಗೆ ಏನು ಹೇಳ್ತೀರಿ? MLA ಅವ್ರು ಸರ್ ರೋಡ್ ಮಾಡ್ಕೊಡ್ತೀವಿ ಅಂತಾರ ಮಾಡೋದೇ ಇಲ್ಲ ಸರ್. ಅವರು ನೆಕ್ಸ್ಟ್ ಇನ್ನೊಂದ್ಸಲಿ ಗೆಲ್ಸಿ ಅತ್ಲಾಗೆ ಮಾಡ್ತಾರೆ ಮೋಸ್ಟ್ಲಿ. ಅವ್ರ ಅಪ್ಪ ಅವರಿಂದ ಸಹ ಗೆದ್ದದು. ಅಯ್ಯೋ ಅಪ್ಪ ಅಂತ ಬಂದರು, ನಾವೆಲ್ಲ ಹಾಕ್ಕೊಟ್ಟು ಎಲ್ಲ ತಾಕ್ಸ್ಕೊಂಡ್ರು ಸರ್. ಈಗ ಜನಗಳು ನೋಡಿದ್ರೆ ಅವರೇ ಕಾರಲ್ಲಿ ಹೋಯ್ತಾರ, ನಾವು ಗೋಗಾರು ಹೋಯ್ತಾರ ಸರ್. ನಮ್ಮ ಯಾರಂತೂ ಗುರ್ತು ಮಾಡಲ್ಲ. ಅವಾಗ ಮಾತ್ರ ಗುರ್ತು ಮಾಡ್ತಿರೋ ಬರೋ ಅಂತಿರು. ಇವಾಗ ನಾವು ರಜಾಂಡಕ ಹೋಗ ಅಂತಾರ. ಮೆಂಬರ್ಗಳ ತಳ್ತಾರ ಸರ್. ಹಿಂದಕ್ಕ ಹೋಗು ಅಂತ ಆ ಥರ ಮಾಡ್ತಾರ. ಅವ್ರು ದಂಡಕ್ಕೆ ಹೋಗಕ್ಕೆ ಬಿಡಲ್ಲ ಸರ್. ನೋಡಿ ಸರ್, ಅವ್ರು ಹೇಳ್ತಾ ಇದ್ರು ಓಟ್ ಕೇಳೋಕೆ ಅಂತ ಬಂದಾಗ ಬಾರು ಅಂತ ಕೈ ಮೇಲೆ ಹೆಗಲ ಮೇಲೆ ಕೈ ಹಾಕಂತ ಇದ್ರು. ಈಗ ರೋಡಲ್ಲಿ ಕಾಣಿದ್ರೆ ಸೈಡ್ಗೆ ಹೋಗು ಅಂತಾರಂತೆ ನಿಮ್ಮ MLA ಸಾಹೇಬ್ರು. ಸರ್, ಕಳೆದ ಬಾರಿ ಒಂದು ಸರಿ ಇದೇ ರೋಡ್ ಸಮಸ್ಯೆಗೆ ನಮ್ಮ ಗ್ರಾಮಸ್ಥೆಲ್ಲ ಸೇರಿಸಿ ಒಂದು ಸಭೆ ಮಾಡಿದ್ವಿ ಸರ್. ಅದು ನಾಳೆಗೆ ನಮ್ಮ ಗ್ರಾಮಕ್ಕೆ ಪಂಚಾಯತಿಗೆ MLA ಬರೋ ಸಂಭವ ಇತ್ತು ಸರ್. ನಾವು ಬಂದಿರೋ ಸಮಸ್ಯೆ ಹೇಳೋಕೆ ಹೋದರೆ MLA ಅವ್ರು ಇರ್ಬೇಕು ಸರ್ ಒಂದು 10 ನಿಮಿಷ. ಈಗ ಎಲೆಕ್ಷನ್ ಟೈಮಲ್ಲಿ ಅವ್ರು ಯಾವುದೋ ಊರಿಂದ ಬರ್ತಾರೆ, ನಾವಿಲ್ಲಿ ಅರ್ಧ ಗಂಟೆ ವರ್ಷ ಕಾಯ್ತಾ ಇದ್ವಿ. ಯಾಕೇಳಿ ಬರ್ತಾರೆ, ನಮ್ಮ ಊರಿಗೆ ಕ್ಯಾನ್ವಾಸ್ ಬರ್ತಾರೆ, ಒಂದು ಮತ ಕೇಳೋಕೆ ಬರ್ತಾರೆ, ನಾವು ಕಾಯ್ತಾ ಇರ್ತೀವಿ. ಗೆದ್ಮೇಲೆ ನಾವು ಅವ್ರನ್ನ ಕಾಯ್ಬೇಕು ಸರ್. ಈಗ ಅವ್ರನ್ನ ಕಾಯ್ಬೇಕು. ಅವತ್ತು ಅವ್ರು ಬಂದು ನಮ್ಮ ರೋಡ್ ಸಮಸ್ಯೆ ಇಳಿದ್ಬಿಟ್ಟು ಹೋಗಿ ನೋಡ್ಕೊ ಬಂದರೆ ಗೊತ್ತಾಗೋದು. ಅಷ್ಟು ದೂರ ಮುಂದಕ್ಕೆ ನಿಲ್ಲಿಸ್ಬಿಟ್ಟು ಮಳೆ ಬರ್ತಾ ಮುಂದಕ್ಕೆ ನಿಲ್ಲಿಸ್ಬಿಟ್ಟು ಯಾರನ್ನೋ ಸರಿ ಮಾತಾಡ್ತೇನೆ ಮಾಡಿಸ್ಕೊಡ್ತೀನಿ ಅಂದರೆ ಏನರ್ಥ? ನಾನು PWD ಹೋಗಿನಿ ಸರ್, ಹೋಗಿರ್ವಿ ಎಸ್ಟಿಮೇಟ್ ಆಗಲ್ಲ ಅಂತ ಅಧಿಕಾರಿ ಹೇಳ್ತಾರೆ ಹೊರತು MLA ಅವ್ರು ಹೇಳ್ತಿಲ್ಲ, ಇಲ್ಲಾಂದ್ರೆ PW ಮಿನಿಸ್ಟ್ರು SC ಮತಪ್ಪ ಅವ್ರು ಹೇಳ್ತಾ ಇಲ್ಲ ಸರ್. ಈ ರೋಡಲ್ಲಿ ಹೋಗೋದು ನಾನು, ನಮ್ಮ ಅಪ್ಪ ರೋಡೋದು. MLA ಅವ್ರು ಬಂದಾರ ಈ ರೋಡ್ಗೆ, MP ಅವ್ರು ಬಂದಾರ, SC ಮತಪ್ಪ ಅವ್ರು ಬಂದಾರ. ನೆಕ್ಸ್ಟು ಸರ್ಕಾರದ 7ನೇ ಗ್ಯಾರಂಟಿ ಯೋಜನೆ ಅಂತಂದ್ರೆ ಮುಳ್ಳೂರು ಗ್ರಾಮದಲ್ಲಿ ಆಸ್ಪತ್ರೆಗೆ ಹೋಗಂಗಿಲ್ಲ, ಇಲ್ಲಿ ಹೆರಿಗಾಗುತ್ತೆ. ಇದೇ ಸರ್ಕಾರದ ಯೋಜನೆ, ಗ್ಯಾರಂಟಿ ಇದು. ಹೌದು ಸರ್, ಹೌದು ನಿಜ. ಹೆರಿಗೆ ಆದವರು ಹಾಸ್ಪಿಟ್ಲ್ಗೆ ಹೋಗಂಗಿಲ್ಲ ಸರ್. ಮುಳ್ಳೂರು ರೋಡಲ್ಲಿ 4-5 ಸಾವಿರ ಓಡಾಡ್ಬಿಟ್ರೆ ಅವ್ರಿಗೆ ಹೆರಿಗೆ ಆಗುತ್ತೆ. ಇದು ಕಾಂಗ್ರೆಸ್ ಸರ್ಕಾರದ 7ನೇ ಗ್ಯಾರಂಟಿ ಯೋಜನೆ. ಹೇಳ್ತಾ ಇದ್ರು ಸರ್, ಕಾಂಗ್ರೆಸ್ ಸರ್ಕಾರ MLAಗಳು ಎಲೆಕ್ಷನ್ ಟೈಮ್ನಲ್ಲಿ ಬಂದು ಹೇಳುವಂತಹ ಭರವಸೆ ಕೇವಲ ಭರವಸೆಗೆ ಹೊರತು ಅಭಿವೃದ್ಧಿ ಯಾವುದು ಕೂಡ ಆಗ್ತಿಲ್ಲ ಸರ್. ಅವ್ರಿಗೆ ಹೇಳ್ತಾರೆ, ಪ್ರತಿಯೊಬ್ಬರು ಹೇಳೋದು ಅದೇ. ಯಾರೇ ಎಲೆಕ್ಷನ್ ಬಂದ್ರು ಈ ಓಟಿಗೆ ಸಲುವಾಗಿ ಏನು ಬೇಕಾದ್ರೂ ಹೇಳ್ತಾರೆ. ಆದ್ರೆ ಮಾಡೋದು ತುಂಬ ಕಷ್ಟ ಇದೆ ಸರ್. ಹೇಳೋದಷ್ಟು ಸುಲಭ ಅಲ್ಲ ಮಾಡೋದು. ಅದಕ್ಕೋಸ್ಕರ ಬರ್ತಾರ ಹೋಯ್ತಾರ, ಅವರು ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ. ಮಾಡ್ತೀವಿ, ರೋಡ್ ಆರ್ಡರ್ ಆಗಿದೆ ಮಾಡ್ತೀವಿ ಅಂತಾರೆ. ಇನ್ನೂ ಅದು ಏನು ಇದೇ ಇಲ್ಲ. ಗುಂಡಿಗಳು ಎಷ್ಟೆಷ್ಟು ನೋಡಿದ್ರೆ ನೀವು, ಅಷ್ಟೇ ಪ್ರಾಬ್ಲಮ್ ಸರ್ ನಮಗೆ. ಸರ್ ಹೇಳಿ, ಈ 3 ರೋಡ್ಗಳ ಬಗ್ಗೆ ಹೇಳಿ ಸರ್. ಸರ್, ಈಗ ಮಳೆ ಬಂದರೆ 1 ಅಡಿ ನೀರು ನಿಂತ್ಕತ್ತೆ ಸರ್. ಗೇಟು ಗುಂಡಿ ಯಾವ್ದ, ರೋಡ್ ಯಾವ್ದು ಒಂದು ಅರ್ಥ ಐತೆ ಇಲ್ಲ ಅಲ್ಲಿ ಸರ್. ನಮ್ಮ ಭಾರಿ ಹಿಂಸೆ ಆಗ್ಬಿಟ್ಟಿದೆ ಸರ್. ವೆಹಿಕಲ್ಸ್ ಓಡಾಡೋಕ್ಕೆ ಭಾಳ ಕಷ್ಟ ಆಗ್ಬಿಟ್ಟಿದೆ ಈಗ ನಮ್ಮೂರು. 1-1.5 ಕಿಲೋಮೀಟರ್ ಆಗುತ್ತೆ ಸರ್. ಭಾರಿ ನಮ್ಮ ಡೈಲಿ ಓಡಾಡೋರಿಗೆಲ್ಲ ಬೀಳೋದು, ನೈಟ್ ಎಲ್ಲ ಭಾರಿ ಹಿಂಸೆ ಸರ್. 1 ಅಡಿ ನೀರು ನಿಂತ್ಕೊತಿದೆ. ಅದರಿಂದ ದಯಮಾಡಿ ಇದಕ್ಕೆ ಈ ಕಡೆ ಗಮನ ವಹಿಸಿ ನಮ್ಗೆ ರೋಡ್ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ಮೇಡಮ್, ನಿಮ್ಮ ಶಾಸಕರಿಗೋ ಅಥವಾ ನಿಮ್ಮ ಸಚಿವರಿಗೆ, CM ಸಿದ್ದರಾಮಯ್ಯ ಅವ್ರಿಗೆ ಏನು ಹೇಳ್ತೀರಾ ಮೇಡಮ್ ನೀವು? ಸರ್, ಎಲ್ರಿಗೂ ಹೇಳ್ತಾ ಇರೋದು, ನಿಮಗೆ ಕೈ ಮುಗಿದು ಬೇಡ್ಕೊತಾ ಇದ್ದೀವಿ. ಪ್ರತಿ ಯುವಕರ ನಿನ್ನೆ ನಮ್ಮ ಊರಲ್ಲಿ ಅಂಬೇಡ್ಕರ್ ಫಂಕ್ಷನ್ಗೆ ಬಂದಿದ್ರು ಧ್ರುವ ಸರ್ ಅವರು.
MLA ಅವರು. ಆದರೆ ಎಲ್ಲ ಯುವಕರು ನಿಮಗೆ ಎಷ್ಟು ಮರ್ಯಾದೆ ಕೊಟ್ಟರು, ಎಷ್ಟು ಸ್ವಾಗತ ಕೊಟ್ಟರು ಅಂತ ನಿಮಗೆ ಗೊತ್ತಿದೆ. ಅದೇ ರೋಡಲ್ಲಿ ನೀವು ಬಂದಿದ್ದೀರಾ, ಮತ್ತೆ ಎಲೆಕ್ಷನ್ಗೆ ನಿಮಗೆ ಒಂದು ವೋಟ್ ಬೀಳಲಿಲ್ಲ ಅಂದರೂ ನೀವು ಫೇಲ್ ಆಗೋಗ್ತೀರಾ. ಪ್ರತಿಯೊಂದು ಇಲ್ಲಿ ಅಂಗನವಾಡಿ ಇರ್ಬೋದು, ಸಣ್ಣ ಮಕ್ಕಳು ಇದ್ದಾರೆ, ನಾಳೆ ಅವರು ನಿಮಗೆ ಓಟ್ ಹಾಕಂಥವ್ರು. ಅಂಗನವಾಡಿ ಸುರಿಯುತ್ತೆ, ಮಕ್ಕಳು ಕುತ್ಕೊಳ್ಳೋ ವ್ಯವಸ್ಥೆ ಇಲ್ಲ. ಪ್ರತಿಯೊಂದು ಬಗ್ಗೆ ಬಂದು ನೀವು ಒಂದು ಸಲ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಮಕ್ಕಳೇ ಆಗಲಿ ಯುವಕರೇ ಆಗಲಿ ನಿಮ್ಮ ಬೆಂಬಲ ಅನ್ನ ಯಾವಾಗಲೂ ಖುಷಿ ಪಡ್ತಾರೆ. ಆದರೆ ಅವ್ರನ್ನ ನೀವು ಒಂದು ಕ್ಷಣ ಯೂಸ್ ಮಾಡ್ಕೊಂಡು ಮತ್ತೆ ಅವ್ರನ್ನ ಕೈ ಬಿಡೋದು ಚೆನ್ನಾಗಿರಲ್ಲ. ನಿಮ್ಮನ್ನು ನಂಬ್ಕೊಂಡು ಎಲೆಕ್ಷನಲ್ಲಿ ಪ್ರತಿಯೊಂದು ಓಟ್ ನಿಮ್ಗೆ ಹಾಕಿದ್ದಾರೆ, ಒಂದೊಂದು ಓಟು ನಿಮ್ಗೆ ಇಂಪಾರ್ಟೆಂಟ್ ಆಗಿದೆ. ಅವಾಗ ಬಂದಾಗ ನಿಮ್ಗೆ ಎಷ್ಟು ಸ್ವಾಗತ ಮಾಡಿದ್ದಾರೆ ಯುವಕರೆಲ್ಲ. ಅದೇ ಥರ ನೀವು ದಯಮಾಡಿ ಈ ರೋಡ್ನ ಆದಷ್ಟು ಬೇಗ, ವಯಸ್ಸಾದಂಥ ವ್ಯಕ್ತಿಗಳು ತುಂಬ ಜನ ಇದ್ದಾರೆ, ಸಣ್ಣ ಮಕ್ಕಳು ಇದ್ದಾರೆ, ಆಕ್ಸಿಡೆಂಟ್ ಆಗ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆದ್ರೂ ಅವ್ರ ಮನೆ ಫ್ಯಾಮಿಲಿ ತುಂಬ ಕಷ್ಟಪಡ್ತಾರೆ. ಯಾಕೆಂದರೆ ದುಡ್ಕೊಂಡು ತಿಂತಾರೆ, ಅವರು ಫ್ಯಾಕ್ಟ್ರಿಗೆ ಹೋಗ್ತಾರೆ, ನೈಟು ಹಗಲು ಅನ್ನೋದೇ ಇರಲ್ಲ. ಪ್ರತಿಯೊಂದು ವ್ಯಕ್ತಿ ಇಂಪಾರ್ಟೆಂಟು ಲೈಫ್ ಇರುತ್ತೆ. ನಿಮ್ಮದೇ ಒಂದು ಇಂಪಾರ್ಟೆಂಟ್ ಲೈಫ್ ಅಂದಾಗ ಅವ್ರದ್ದು ಇಂಪಾರ್ಟೆಂಟ್ ಲೈಫ್ ಇದ್ದೇ ಇರುತ್ತೆ. ದಯಮಾಡಿ ಕೇಳ್ಕೊತಾ ಇದ್ದೀನಿ, ಆದಷ್ಟು ಬೇಗ ನಮ್ಮ ಊರಿಗೆ ರೋಡು, ನೀರಿನ ವ್ಯವಸ್ಥೆ ಮತ್ತು ಅಂಗನವಾಡಿ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಸರ್. ಸರ್, ಈಗ ಕುಡಿಯೋ ನೀರು ಬೇಕು ಅಂದರೆ ಮನೆಗಳಿಗೆ ಬರುತ್ತಾ ಅಥವಾ ನೀವೆಲ್ಲಾದರೂ ಹೋಗಿ ತಗೊಂಡು ಬರಬೇಕಂತ ಕುಡಿಯೋ ನೀರು? ಮನೆಗಳಿಗೆ ಬರ್ತದೆ ನೀರು. ಅಂದ್ರೆ ಮೋಟ್ರ್ಗಳು ಕೆಟ್ಟೋದಾಗ ನಮ್ಗೆ ಊರದ್ದು ಭಾರಿ ಸಮಸ್ಯೆಗಳು. 4 ದಿವಸದಿಂದ ನೀರಿನಿಲ್ಲ ಕುಡಿಯೋಕ್ಕೆ. ಅದು ಫಿಲ್ಟರ್ ನೀರು ಓಪನ್ ಮಾಡಿದ್ರೆ 8 ವರ್ಷ ಆಯಿತು. ಆ ಫಿಲ್ಟರ್ ನೀರು ಓಪನ್ ಮಾಡಿ AW ಅವ್ರಿಗೆ ಒಂದು 3 ನಕ್ಷತ್ರ ಲೆಟರ್ ಕೊಟ್ಟಿದ್ದೀವಿ, ಹೇಳಿದ್ದೀವಿ. ಏನು ಹೇಳ್ತಾರೆ, ಏನಕ್ಕೆ ಓಪನ್ ರೆಡಿ ಆಗಿದೆಯಾ? ರೆಡಿಯಾಗಿ ನಿಮ್ಮ ಪಂಚಾಯತಿ ಹ್ಯಾಂಡ್ ಓವರ್ ಮಾಡಿದ್ದೀವಿ ಅಂತ ಪಂಚಾಯತ್ ಕೇಳಿದ್ರೆ ಇನ್ನೂ ಹ್ಯಾಂಡ್ ಓವರ್ ಮಾಡಿಲ್ಲ ನಮ್ಗೆ ಅಂತ ಪಂಚಾಯತ್ PD ಅವ್ರು ಹೇಳ್ತಾರೆ. ಈ ಥರ ಸಮಸ್ಯೆಗಳು ಸುಮಾರು ಆಗ್ತಾನೆ ಇದ್ದೇವೆ. ಹಾಂ ಸರ್, ಕೊನೆಯದಾಗಿ ಸರ್, ನಿಮ್ಮ ಮುಳ್ಳೂರಿನ ಸಮಸ್ಯೆಗಳು ಬಗೆಹರಿದಿಲ್ಲ ಅಂತಂದರೆ ಮುಂದೆ ಏನು ಮಾಡಬೇಕು ಅನ್ನೋಂಥ ನಿರ್ಧಾರವನ್ನು ಊರಿನ ಗ್ರಾಮಸ್ಥರು ಮಾಡ್ತಿದ್ದೀರಿ ಅಂತ? ಈಗ ಹೇಳಿರೋ ಪ್ರಕಾರ ಏನೂ ಕೆಲಸ ಆಗಲಿಲ್ಲ ಅಂದರೆ ಎಲ್ಲ ಗ್ರಾಮಸ್ಥರು ಸೇರಿ, ಎಲ್ಲ ಮೆಂಬರ್ಸ್ ಎಲ್ಲ ಸೇರಿ ನಾವು ಎಲ್ಲ ಏನು ಮುಂದಿನ ಕ್ರಮ ಜರುಗಿಸ್ಬೇಕು ಮಾಡ್ತೀವಿ ಸರ್. ಅದು ಚರ್ಚೆ ಮಾಡೋಣ ಅಂತ ನಮ್ಮ ಇಲ್ಲಿವರೆಗೂ ಯಾವುದೇ ರೀತಿ ಚರ್ಚೆಗಳು ನೀವು ಮಾಡಿಲ್ಲ ಊರಲ್ಲಿ? ಚರ್ಚೆ ಎಲ್ಲ ಆಗಿದೆ ಸರ್, ಊರೆಲ್ಲ ಆಗಿದೆ, ಎಲ್ಲ ಕೊಟ್ಟಿದ್ದಾರೆ. ಆದರೂ ಕೆಲಸ ಆಯ್ತಾ ಇಲ್ಲ. ಅದರಿಂದ ಮುಂದಕ್ಕೆ ಆಗಲಿಲ್ಲ ಅಂದರೆ ಮುಂದೆ ಏನೋ ಇದು ಮಾಡೋಣ. ಏನು ಮಾಡೋಣ ಅನ್ಕೊಂಡಿದ್ದೀರ? ಏನು ಮಾಡೋಣ ಅಂದ್ರೆ ಈಗ ಹೋರಾಟ ಮಾಡ್ಬೇಕಾಯ್ತು ಅಷ್ಟೇ. ಈಗ ಪಂಚಾಯತಿಲಿ ಅಂದರೆ ಸರ್, ಈಗ ಪಂಚಾಯತಿಲಿ ಒಂದು ಡ್ರೈನೇಜ್ ಆಗಲಿ ಯಾವುದು ಕ್ಲೀನ್ ಮಾಡಿಸ್ತಾ ಇಲ್ಲ. ಕ್ಲೀನ್ ಮಾಡಿಸ್ತಾರೆ ಅಂದರೆ ಏನಾಯ್ತು ಅಂದರೆ, ಈಗ ಆರೋಗ್ಯ ಇಲಾಖೆಯಿಂದ ಲೆಟ್ರ್ ಕೊಟ್ಟರು ಒಂದು ನೀರು ಟ್ಯಾಂಕು ಆಗಲಿ ಯಾವುದೇ ಕ್ಲೀನ್ ಮಾಡಿಸ್ತಾ ಇಲ್ಲ. ಅವರು ಪಂಚಾಯತಿ PDO ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ಲೆಟ್ರ್ ಹಾಕಿದ್ರು ಯಾವುದೂ ಆಕ್ಷನ್ ತಗೋತಾ ಇಲ್ಲ. ಏನು ಯಜಮಾನ್ರೆ, ಈಗ ನೆಕ್ಸ್ಟ್ ಏನು ಮಾಡೋಣ ಅಂತ? ಪ್ರಾಬ್ಲಮ್ ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ರೋಡ್ ಆಗಲ್ಲ, ಕುಡಿಯೋ ನೀರು ಸಿಗಲ್ಲ, ಚರಂಡಿಗಳು ಕ್ಲೀನ್ ಆಗಲ್ಲ ಅಂತಂದ್ರೆ ಏನು ಮಾಡೋಣ ಅನ್ಕೊಂಡಿದ್ದೀರಿ? ಸರ್, ಇವಾಗ ಹಿಂದೆ ಎಲ್ಲ ಟ್ಯಾಂಕಲ್ಲಿ ಸ್ವಚ್ಛತೆ ಮಾಡಿ ಬ್ಲೀಚಿಂಗ್ ಪೌಡ್ರ್ ಹಾಕಿ 1 ದಿನ ಬಿಟ್ಟು ನೀರು ಕೊಡ್ತಿರು. ಈಗ ಎಷ್ಟು ವರ್ಷ ಆಯ್ತಾ ಈ ಬ್ಲೀಚಿಂಗ್ ಪೌಡ್ರ್ ಹಾಕಿ ಆ ಪ್ಯಾಂಟ್ ಕ್ಲೀನ್ ಆಗಿದೆ ಇಲ್ವ ಅಂತ ಗೊತ್ತಿಲ್ಲ. ಹುಳು ಬರ್ಬೋದು, ಪಾಸೆ ಬರ್ಬೋದು, ಲಡ್ಡು ಬರ್ಬೋದು, ಬರ್ತಾನೆ ಇದೆ. ಕಪ್ಪು ಚುಕ್ಕಿ ಹುಳ ಬರ್ತಾ ಇದೆ. ನೀರಲ್ಲಿ ನೋಡ್ತಾ ಇದ್ದೀವಿ. ಒಂದೊಂದ್ಸರಿ ಎಲೆಕ್ಷನ್ ಬರ್ತೀನಿ ಅಂತ ಹೇಳಲ್ಲ ನಾವೆಲ್ಲ. ಒಂದೊಂದ್ಸರಿ ನೀರು ಹಿಡ್ದಾಗ ಬರೀ ಸಣ್ಣ ಕಪ್ಪು ಹುಳ ಬರ್ತದೆ ನೀರು, ಅದ್ರಲ್ಲಿ ಲಡ್ಡು ಬರುತ್ತೆ. ಆದರೆ ಈ ನೀರು ಕುಡಿದು ಕೊರೋನಾ ಬರ್ತವ್ರೆ, ಇನ್ನೆಲ್ಲಿಂದ ಬರುತ್ತೆ? ಆ ಅಕ್ಕಪಕ್ಕ ಸೊಳ್ಳೆಗಳಿದೆ, ಬತ್ತಲಿದೆ, ಮಳೆ ಬಿತ್ತವ್ರು ಓಡ್ ಬಂದು ಮನೆಗೆ ಸೇರ್ಕತ್ತವ, ಕಟ್ತವ, ಚುಚ್ತವ, ನಮ್ಗೆ ರೋಗ ಬರ್ಬೋದು. ಇಲ್ಲ ನಾವು ಹೇಳೋಕ್ಕಾಗಲ್ಲ. ಮಕ್ಳಿಗೂ ಬರ್ತಾವೆ, ವಯಸ್ಸಾಗ ಎಲ್ರಿಗೂ ಬರುತ್ತೆ. ಆದರೆ ಆ ಸಮಸ್ಯೆನ ಬಗೆಹರಿಸೋಕ್ಕಾಯ್ತಲ್ಲ. ಕ್ಲೀನಾಗಿ ಸ್ವಚ್ಛತೆ ಟ್ಯಾಂಕ್ಗಳು ಕ್ಲೀನ್ ಮಾಡ್ಬೇಕು. ಹೊಸ್ದಾಕಿರ್ತಾರೆ ಫಿಲ್ಟರ್ದು ಈಗ ಬಂದಮೇಲೆ. ಆದರೆ ಹಳೆ ಟ್ಯಾಂಕ್ ಇದೆಯಲ್ಲ, ಅದರಲ್ಲಿ ಏನಾಗಿದೆ ಗೊತ್ತಿಲ್ಲ. 2 ಒಟ್ಟಿಗೆ ಟೋಟಲ್ ಸೆಟ್ ಬಿಡ್ತಾರೆ ನೀರನ್ನ. ಅದು ಯಾರು ಬಿಡ್ತಾರೆ ನಮಗೆ ಗೊತ್ತಿಲ್ಲ, ನೀರು ಬಿಡೋರು ಗೊತ್ತು. ಅದು ಒಂದೊಂದು ಸರಿ ನೀರು ಗಲೀಜಾಗಿ ಬಂದ್ಬಿಡ್ತದೆ, ಒಂದೊಂದು ಸತಿ ಕ್ಲೀನಾಗಿ ಬರ್ತದೆ. ಹಂಗಾಗಿ ನಮ್ಗೆ ಕೆಲವು ನೀರು ಕುಡಿದಾಗ ಕೆಮ್ಮಲು ಬರ್ತದೆ, ನೆಗಡಿ ಬರ್ತದೆ, ಜರೆ ಒಕ್ಕರಿಸ್ಕೊತದ. ಆಗ ನಾವೇನು ಮಾಡೋಕ್ಕಲ್ಲ. ಸೊಳ್ಳೆ ಕಟ್ಟ ಬತ್ತ ಅಂತ ಹೇಳೋಕ್ಕಾದ, ನೀರು ಕುಡ್ದ ಬತ್ತ ಅಂತ ಹೇಳೋಕ್ಕಾಗತ್ತಾ? ನಾವು ಊಟ ಮಾಡಿದ್ರೆ ಬತ್ತ ಅಂತ ಹೇಳೋಕ್ಕಾದ? ನೀರು ಶುದ್ಧವಾಗಿದ್ರೆ ನಮಗೂ ಶುದ್ಧವಾಗಿರ್ತೀವಿ. ಆ ನೀರೇ ಶುದ್ಧವಾಗಿರೋದ್ಮೇಲೆ ನಾವು ಹೆಂಗೆ ಶುದ್ಧವಾಗಿರೋಕ್ಕಾದ? ಸರ್, ಕೊನೆಯದಾಗಿ ಸರ್, ನಿಮ್ಮ PDO ಸಾಹೇಬರಿಗೆ, ನಿಮ್ಮ MLA ಸಾಹೇಬರಿಗೆ ಏನು ಹೇಳ್ತೀರಿ ಸರ್? ಸರ್, ಈಗ ರಾಜ್ಯದಲ್ಲಿ ಕರೋನಾ ಈಗ ಆಲ್ರೆಡಿ ಮೋಸ್ಟ್ ಎಲ್ಲ ಕಡೆ ಪಬ್ಲಿಕ್ ಆಗಿದೆ ಕರೋನಾ ಬರ್ತದೆ ಅಂದ್ಬಿಟ್ಟು 5 ಅಂತೂ ಬರ್ತದೆ ಸರ್. ಈಗ ನೀವು ನೋಡ್ಕೊಂಬಂದ್ರಿ ಫಸ್ಟೇ 8 ವರ್ಷ ಇದೆ ಸರ್. 8 ವರ್ಷದಿಂದ ಇವರು ಅಧಿಕಾರಿಗಳು ಏನು ಮಾಡ್ತಾಯಿದ್ರು? ಯಾರಪ್ಪನ ಮನಸ್ಸೊತ್ತು ಸರ್? ನಾ ಟ್ಯಾಕ್ಸ್ ಕಟ್ಟಿರೋ ಸಂಬಳ ಕೊಡೋದು ಅಲ್ವಾ? ಇವ್ರು ಬಂದು ಸೈನ್ ಮಾಡ್ಬಿಟ್ಟು ಇವರು ಸುಮ್ಕೊಂಟಾಗ್ಬಿಟ್ಟೋದ್ರೆ ಊರಿನ ಸಮಸ್ಯೆ ಯಾರು ಕೇಳೋರು? ಯಾರು ಸರ್ ಕೇಳಬೇಕು? ಅಧಿಕಾರಿಗಳು ಬರಬೇಕು. PDO ಲೆಟ್ರ್ ಕೊಟ್ಟಿದ್ದೀನಿ, ಆಗಸ್ಟಲ್ಲಿ ಲೆಟ್ರ್ ಕೊಟ್ಟಿದ್ದೀನಿ ಸರ್. ಲೆಟ್ರ್ ಕೊಟ್ಬಿಟ್ಟು AW ಕೊಟ್ಟಾರೆ, ಗ್ರಾಮ ಮತ್ತು ಕುಡಿಯೋ ನೀರು ಇಲಾಖೆಗೆ. ಅವರು ಕೊಟ್ಟಿಲ್ಲ ಸರ್. ಅವರು ಹ್ಯಾಂಡ್ ಓವರ್ ಮಾಡಿದರೆ PDOದವ್ರು ಸರಿಯಾದ ಕ್ರಮ ತೆಗೆದುಕೊಳ್ತಾರೋ. ಇವ್ರು ಇಷ್ಟ ಬಂದಾಗ ಇವರು ಬಂದು AC ಕಾರಲ್ಲಿ ಕುಂತ್ಕೊಂಡು, AC ಕಾರಲ್ಲಿ ಬಂದು AC ಚೇರಲ್ಲಿ ಕುಂತ್ಕೊಂಡು ಮಾಡಿದ್ರೆ ಜನಗಳ ಸಮಸ್ಯೆ ಯಾರು ಕೇಳ್ತಾರೆ? ನಾವು ಯಾರಿಗೆ ಹೇಳ್ಬೇಕು ಹೇಳಿ? ಈಗೇನಾದರೂ ಅದನ್ನು ಓಪನ್ ಮಾಡಿಲ್ಲ ಅಂತಂದ್ರೆ ಏನು ಮಾಡೋಣ ಅನ್ಕೊಂಡಿದ್ದೀರಿ ಅಂತ? ಸರ್, ಓಪನ್ ಮಾಡ್ಕೊಳ್ಳಿ ಅಂದರೆ ಮುಂದಿನ ದಿನಗಳಲ್ಲಿ ಗ್ರಾಮ ಮತ್ತು ಕುಡಿಯೋ ನೀರು ಇಲಾಖೆಗೆ ಮುತ್ತಿಗೆ ಹಾಕೋದಂತೂ ಸತ ಸಿದ್ಧ ಸರ್. ಅವ್ರು ಹೇಳ್ತಾ ಇದ್ರು, ಕುಡಿಯೋ ನೀರಿನ ಘಟಕನ
ಕಟ್ಟೋದು ಕಟ್ಟಿದ್ದೀರಾ, ಓಪನ್ ಮಾಡಿ ಅನುಕೂಲ ಮಾಡಿಕೊಡಿ, ಇಲ್ಲ ಅಂತಂದರೆ ಮುತ್ತಿಗೆ ಹಾಕಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು ನೀವೇನು ಹೇಳ್ತೀರಿ? ಸರ್ ಈಗ ಏನಂದ್ರೆ ಅವರು ಈ ಥರ ಮಾಡ್ಕೊ ಹೋಯ್ತಾಯಿದ್ರು ಸರ್, ಹೇಳ್ದಂಗೆಲ್ಲ ಹೋಯ್ತಾವ್ರೆ, ಹ್ಞೂ ಅನ್ಕೊಂಡು ಮಾಡಲಿಲ್ಲ ಅಂದರೆ ಎಲ್ಲ ಗುತ್ತಿ ಹಾಕೊಂಡು ಎಲ್ಲ ಜನ ಎಲ್ಲ ಸೇರ್ಕೊಂಡು ಸ್ಟ್ರೈಕ್ ಮಾಡ್ತೀನಿ ಸರ್. ನೀವೇನು ಹೇಳ್ತೀರಿ ಸರ್ ಕೊನೆಯದಾಗಿ? ಸರ್ ಅದೊಂದೇ ಸಮಸ್ಯೆ ಅಲ್ಲ ಸರ್, ಬಸ್ಸೊಂದು ಸಮಸ್ಯೆ ಇದೆ ಸರ್. ಇದು ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ತುಂಬ ತೊಂದರೆ ಇದೆ, ಹೋಗೋ ಬರ ತಿರ್ಗಾ ನೈಟು 9 ಗಂಟೆ ರಾತ್ರಿಯಲ್ಲಿ ಹೆಣ್ಮಗಳು ಕೆಲಸ ಮುಗಿಸ್ಕೊಂಡು ಬರ್ತಾಳೆ, ಅವ್ರಿಗೆ ಬಸ್ ವ್ಯವಸ್ಥೆ ಇಲ್ಲ. ಬಸ್ ಕೇಳಿದ್ರೆ ರೋಡ್ ಸರಿ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಡಿಪೋದಲ್ಲಿ. ರೋಡ್ ಸರಿಯಾಗಿದ್ರೆ ಅಲ್ವಾ ಸರ್ ಬಸ್ ಬರೋಕ್ಕೆ. ಹಾಗಾಗಿ ಇದು ಒಂದೇ ಊರಿಗಲ್ಲ ಸರ್, ಇಲ್ಲಿಂದ ಕುಳ್ಳಕಾಯಿನುಂಡಿದ್ದ ಹೊರಳ್ವಡಿ 3 ಊರಿಗೆ ಹೋಗೋ ಬಸ್ ಇದೆ. ಹಾಗಾಗಿ ಎಲ್ಲ ಕಾಲೇಜ್ ಮಕ್ಕಳುಗಳಿಗೆ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಆದಷ್ಟು ರೋಡು ರೆಡಿ ಮಾಡಿಬಿಟ್ಟಿದ್ದೇನೆ, ಇವರು ಬಸ್ ವ್ಯವಸ್ಥೆ ಕಲ್ಪಿಸಬೇಕು, ಮತ್ತು ಮೂಲ ಸೌಕರ್ಯಗಳು ಏನಿದೆ ಗ್ರಾಮಕ್ಕೆ ಅದು ಎಲ್ಲ ಗ್ರಾಮಕ್ಕೂ ಅದನ್ನು ತಲುಪಿಸ್ಬೇಕು ಸರ್. ಮೇಡಮ್, ನಿಮ್ಮ ಊರಿನ ಗ್ರಾಮಸ್ಥರು ಕೇಳ್ತಿರೋಂಥದ್ದು ಏನೂ ಕೊಡಬೇಡಿ, ನಮಗೆ ಮೂಲಭೂತ ಸೌಕರ್ಯಗಳು ಏನು ಸಿಗುತ್ತೋ ಅದನ್ನು ಮಾತ್ರ ನಮಗೆ ಕೊಡಿ ಅಂತ ಹೇಳ್ತಿದ್ರೆ, ಮುಂದಿನ ದಿನಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಲ್ಲ ಅಂತಂದರೆ ಊರಿನ ಗ್ರಾಮದ ಜನರು ಏನು ಮಾಡಬೇಕು ಅನ್ನೋಂಥ ನಿರ್ಧಾರ ಮಾಡಿದ್ದೀರಿ? ಎಲ್ಲರೂ ಸೇರಿ ಎಲ್ಲ ನಮ್ಗೆ ಏನು ಸೌಲಭ್ಯ ಕೊಡಲ್ಲ ಅವರು, ಎಲ್ಲ ಸೇರಿ ಒಗ್ಗಟ್ಟಾಗಿ ಮುತ್ತಿಗೆ ಹಾಕೋದಂತೂ ಗ್ಯಾರಂಟಿ. ಓಕೆ, ಕೇಳಿದ್ರಲ್ಲ, ಇದು ಮುಳ್ಳೂರು ಗ್ರಾಮದ ಜನರ ಒಂದು ಮಾತು. ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸೋದ್ರಲ್ಲಿ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ. ಇಲ್ಲಿನ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಕೂಡ ಅಷ್ಟೇ ನಿರ್ಲಕ್ಷ್ಯವನ್ನು ವಹಿಸ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದರೂ ಅಭಿವೃದ್ಧಿಗಳನ್ನು ಮಾಡಿಲ್ಲ ಅಂತಂದರೆ ನಾವು ಮುತ್ತಿಗೆ ಹಾಕೋಕ್ಕೂ ಕೂಡ ಶತಸಿದ್ಧವಾಗಿದ್ದೀವಿ ಅನ್ನೋಂಥ ಒಂದು ಎಚ್ಚರಿಕೆಯ ಮಾತನ್ನು ಹೇಳ್ತಿದ್ದಾರೆ.